ನಮಸ್ಕಾರ ವಿದ್ಯಾರ್ಥಿಗಳೇ. ಶ್ರೀ ಎಂ.ವಿ. ನಾಗ್ಟಾನ್ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಮಹಾವಿದ್ಯಾಲಯ ನಡಗುಂದಿ BA ಅಂತಿಮ ವರ್ಷದ ವಿದ್ಯಾರ್ಥಿಗಳ ಇತಿಹಾಸ ಪಠ್ಯಕ್ರಮದ ಮುಂದುವರೆದ ಭಾಗ. ಈಗಾಗಲೇ 2 ವಿಭಾಗಗಳಲ್ಲಿ ನಾವು ಮಂದಗಾಮಿಗಳ ಬೆಳವಣಿಗೆ, ಹೋರಾಟದ ವಿಧಾನ ಹಾಗೂ ಪ್ರಮುಖ ಮಂದಗಾಮಿಗಳ ಅಧ್ಯಯನವನ್ನು ಮಾಡಿದೆವು. ಇಂದು ಮಂದಗಾಮಿಗಳ ಕಾಲಾವಧಿಯ ಪ್ರಮುಖ ಘಟನಾವಳಿಗಳನ್ನು ಅಧ್ಯಯನ ಮಾಡೋಣ. 1885ರಿಂದ 1905ರ ಕಾಲಾವಧಿ ಸ್ವಾತಂತ್ರ್ಯ ಚಳುವಳಿಯ ಪ್ರಥಮ ಹಂತ. ಇದನ್ನು ಮಂದಗಾಮಿಗಳ ಕಾಲಾವಧಿ ಎಂದೇ ಕರೆಯುವರು. ಇದರಲ್ಲಿ ದಾದಾಬಾಯಿ ನವರೋಜಿ, S.N. ಬ್ಯಾನರ್ಜಿ, ಫಿರೋಜ್ ಶಾ ಮೆಹ್ತಾ, ಗೋಪಾಲಕೃಷ್ಣ ಗೋಖಲೆ, ಬಾಲ್ ಗಂಗಾಧರ್ ತಿಲಕ್, ಲಾಲಾ ಲಜಪತ ರಾಯ್, ಮದನ ಮೋಹನ ಮಾಳವೀಯ, M.G. ರಾನಡೆ ಮುಂತಾದವರು ಇದ್ದು, ಅದರಲ್ಲಿ ಭಾರತದ ವೃದ್ಧ ಪಿತಾಮಹ ಎಂದೇ ಹೆಸರಾದ ದಾದಾಬಾಯಿ ನವರೋಜಿಯವರು 3 ಬಾರಿ ಕಾಂಗ್ರೆಸ್ಸಿನ ಅಧ್ಯಕ್ಷತೆ ವಹಿಸಿದ್ದು, ತಮ್ಮ ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಕೃತಿಯಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಆರ್ಥಿಕ ವಿಶ್ಲೇಷಣೆ ಮಾಡಿದರು. ಅಂದರೆ ಬ್ರಿಟಿಷರು ವ್ಯಾಪಾರ, ಕೈಗಾರಿಕೆ ಮತ್ತು ಹಣಕಾಸು ನೀತಿಯಿಂದಾಗಿ ಭಾರತವನ್ನು ಯಾವ ರೀತಿ ಆರ್ಥಿಕ ಶೋಷಣೆಗೆ ಗುರಿ ಮಾಡಿದರು ಹಾಗೂ ಭಾರತವನ್ನು ಕಚ್ಚಾ ವಸ್ತುಗಳ ಪೂರೈಕೆ ಮತ್ತು ಸಿದ್ಧ ವಸ್ತುಗಳ ಮಾರಾಟಕ್ಕೆ ಮಾರುಕಟ್ಟೆಯನ್ನಾಗಿ ಮಾಡಿಕೊಂಡ ವಿಷಯವನ್ನು ತಿಳಿಸಿದರು. ವಾರ್ಷಿಕ 4 ಕೋಟಿ ಪೌಂಡ್ ಸಂಪತ್ತು ಬ್ರಿಟನ್ನಿಗೆ ಹೇಗೆ ಹರಿಯುತ್ತದೆ ಎಂಬುದನ್ನು ತೋರಿಸಿಕೊಟ್ಟರು. ಇದನ್ನು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಎಂದು ಕರೆಯಲಾಯಿತು. ಮಂದಗಾಮಿ ಯುಗದ ಮತ್ತೊಬ್ಬ ಪ್ರಮುಖ ನಾಯಕ ಗೋಪಾಲಕೃಷ್ಣ ಗೋಖಲೆ. ಇವರು ಗಾಂಧಿಯವರ ರಾಜಕೀಯ ಗುರು ಎಂದೇ ಕರೆಯಲ್ಪಟ್ಟಿರುವರು. 1905 ಜೂನ್ 15ರಂದು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಸ್ಥಾಪಿಸಿ ದೇಶ ಸೇವೆಗೆ ಜನರನ್ನು ಸಂಘಟಿಸುವ ಕಾರ್ಯ ಮಾಡಿದರು. ಅದಕ್ಕಾಗಿ ಜಸ್ಟಿಸ್ ಮಹದೇವ್, ಗೋವಿಂದ ರಾನಡೆ, ದೇವಧರ್, ಪಟವರ್ಧನ್, ದಿನಕರ ದೇಸಾಯಿ, ಥಕ್ಕರ್, ರಾಜೇಂದ್ರ ಪ್ರಸಾದ್, ಕುಂಜ್ರು, ಜೋಶಿ, ಜೈಕರ್ ಮುಂತಾದವರು ಇವರ ಕೈ ಜೋಡಿಸಿ ಇವರೊಂದಿಗೆ ಹೋರಾಟಕ್ಕೆ ಇಳಿದರು. ಹಾಗಾದರೆ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1892 ಮೊದಲಿಗೆ ಅಸ್ತಿತ್ವಕ್ಕೆ ಬರಲು ಮಂದಗಾಮಿಗಳ ಹೋರಾಟದ ಫಲವೇ ಎಂದು ಹೇಳಬಹುದು. ಇನ್ನು ಇವರ ಕಾಲಾವಧಿಯ ಪ್ರಮುಖ ಕಾರ್ಯಚಟುವಟಿಕೆಗಳು ಈ ಕೆಳಗಿನಂತೆ ನೋಡೋಣ. ಅದರಲ್ಲಿ 1. ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಜಾರಿ. 1892ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಜಾರಿಗೆ ಬರಲು ಭಾರತೀಯ ಉದಾರವಾದಿಗಳ ಸಂವಿಧಾನಾತ್ಮಕ ಸುಧಾರಣೆ ಮಾಡುವಂತೆ ಬ್ರಿಟಿಷ್ ಸರ್ಕಾರದ ಮೇಲೆ ಒತ್ತಡ ತಂದ ಪರಿಣಾಮ. ಇದರಿಂದ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಜಾರಿಗೆ ಬಂದಿತು. ಈ ಕಾಯ್ದೆಯಂತೆ ಕೇಂದ್ರ ಶಾಸನ ಸಭೆ ಮತ್ತು ಪ್ರಾಂತೀಯ ಶಾಸನ ಸಭೆಗಳಿಗೆ ಪರೋಕ್ಷವಾಗಿ ಭಾರತೀಯರಿಂದ ಆಯ್ಕೆಯಾದ ಸದಸ್ಯರನ್ನು ಕಳುಹಿಸುವಂತೆ ಮಾಡಿತು. ಆದರೆ ಕೇಂದ್ರ ಶಾಸನ ಸಭೆ ಸದಸ್ಯರ ಅಧಿಕಾರವು ತುಂಬ ಸೀಮಿತವಾಗಿದ್ದರಿಂದ ಉದಾರವಾದಿಗಳು ನಿರಾಶೆಗೊಂಡು 1892ರ ಶಾಸನವನ್ನು ತಿರಸ್ಕರಿಸಿದರು. ಇನ್ನೂ ಹೆಚ್ಚಿನ ಪ್ರತಿನಿಧಿತ್ವವನ್ನು ಬಯಸಿ ಪ್ರಾತಿನಿಧ್ಯವಿಲ್ಲದೆ ತೆರಿಗೆ ಇಲ್ಲ ಎಂಬ ಘೋಷಣೆಯ ಮೂಲಕ ಚಳುವಳಿಯನ್ನು ಮುಂದುವರೆಸಿದರು. 2ನೇದು ಆಡಳಿತ ಸುಧಾರಣೆ. ಮಂದಗಾಮಿ ರಾಷ್ಟ್ರೀಯವಾದಿಗಳು ಆಡಳಿತಾತ್ಮಕ ಸುಧಾರಣೆಗಳನ್ನು ಮಾಡುವ ಮೂಲಕ ಆರ್ಥಿಕ ಹೊರೆ ಅಥವಾ ಸಂಪತ್ತಿನ ಸೋರಿಕೆಯನ್ನು ತಡೆಗಟ್ಟಲು ಬಯಸಿದರು. ಭಾರತದಲ್ಲಿ ICS ಪರೀಕ್ಷೆಗಳನ್ನು ನಡೆಸುವುದರ ಮೂಲಕ ಭಾರತೀಯರು ಹೆಚ್ಚು ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಡುವುದು, ಬ್ರಿಟಿಷ್ ಅಧಿಕಾರಿಗಳ ನೇಮಕವನ್ನು ಕಡಿಮೆ ಮಾಡಿ ಅಧಿಕ ವೇತನ ಮತ್ತು ವಿರಾಮ ಭತ್ಯೆ ಮೂಲಕ ಇಂಗ್ಲೆಂಡಿಗೆ ಹರಿಯುತ್ತಿದ್ದ ಸಂಪತ್ತನ್ನು ತಡೆಗಟ್ಟುವುದಾಗಿತ್ತು. ಸೇನೆ, ನ್ಯಾಯಾಂಗ, ಪೊಲೀಸ್ ಮುಂತಾದ ಇಲಾಖೆಯಲ್ಲಿ ಭಾರತೀಯರಿಗೆ ಉನ್ನತ ಹುದ್ದೆಗಳನ್ನು ಮೀಸಲಿಡಬೇಕೆಂದು, ಪ್ರಾಥಮಿಕ ಶಿಕ್ಷಣ, ತಾಂತ್ರಿಕ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕೆಂದು, ಬ್ಯಾಂಕ್, ಕೃಷಿ, ನೀರಾವರಿ, ಆರೋಗ್ಯ, ವೈದ್ಯಕೀಯ ಅಭಿವೃದ್ಧಿಗೊಳಿಸಬೇಕೆಂದು ಇವರು ಬೇಡಿಕೆಯನ್ನು ಮುಂದಿಟ್ಟು ಚಳುವಳಿ ಮಾಡಿದರು. 3ನೇದು ಆರ್ಥಿಕ ಸುಧಾರಣೆಗಳು. ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಆರಂಭದ ಹೋರಾಟದಲ್ಲಿ ಭಾರತದ ಆರ್ಥಿಕ ಸುಧಾರಣೆಗಾಗಿ ಶ್ರಮಿಸಿದರು. ಭಾರತದ ಬಡತನಕ್ಕೆ ಕಾರಣವಾದ ಅಂಶಗಳನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಗಮನಕ್ಕೆ ತರುವ ಕೆಲಸ ಮಾಡಿದರು. ಹೋಮ್ ಚಾರ್ಜಸ್ ಮತ್ತು ಮಿಲಿಟರಿ ವೆಚ್ಚದಲ್ಲಿ ಕಡಿತ, ಭಾರತೀಯ ಕೈಗಾರಿಕೆಗಳಿಗೆ ಉತ್ತೇಜನ, ಉಪ್ಪಿನ ಕರ ರದ್ದತಿ,
ಆಮದು ಮತ್ತು ರಫ್ತು ತೆರಿಗೆಯಲ್ಲಿ ಏಕರೂಪತೆ, ಭೂ ಕಂದಾಯ ಕಡಿತ, ವಿದೇಶಿ ಬಂಡವಾಳ ಆಮದು ತಡೆ, ಭಾರತೀಯರ ನೇಮಕ, ಆಡಳಿತ ವೆಚ್ಚ ಕಡಿತ ಮುಂತಾದ ಸಮಸ್ಯೆಗಳನ್ನು ಬ್ರಿಟಿಷರ ಗಮನಕ್ಕೆ ತಂದು ಅವುಗಳ ಪರಿಹಾರ ಇಲ್ಲವೇ ಕೆಲ ವಿನಾಯಿತಿಗಳನ್ನು ಕೇಳಿದರು. 4ನೇದು ರಾಜಕೀಯ ಸುಧಾರಣೆಗಳು. ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ರಾಜಕೀಯ ಬೇಡಿಕೆಗಳು ಇಟ್ಟು ಅದರಲ್ಲಿ ಪ್ರಾಂತೀಯ ಮತ್ತು ಕೇಂದ್ರೀಯ ಶಾಸನ ಸಭೆಗಳ ಸುಧಾರಣೆ, ಭಾರತೀಯರಿಗೆ ವಿಸ್ತೃತ ಅಧಿಕಾರ ಒದಗಿಸುವುದು, ವಾರ್ಷಿಕ ಬಜೆಟನ್ನು ಕುರಿತು ಚರ್ಚಿಸುವ, ಪ್ರಶ್ನೆ ಕೇಳುವ ಅಧಿಕಾರ, ಸ್ಥಳೀಯ ಸಂಸ್ಥೆಗಳು, ವಾಣಿಜ್ಯ ಮಂಡಳಿಗಳು, ವಿಶ್ವವಿದ್ಯಾಲಯ ಮುಂತಾದವುಗಳಿಂದ ಸದಸ್ಯರನ್ನು ಆಯ್ಕೆ ಮಾಡಿ ಶಾಸನೀಯ ಸಭೆಗಳಿಗೆ ಕಳಿಸುವ ಮುಂತಾದ ಬೇಡಿಕೆಗಳನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಗಮನಕ್ಕೆ ತಂದರು. ಮಂದಗಾಮಿಗಳ ಒತ್ತಡದ ಫಲವಾಗಿ 1892ರ ಭಾರತೀಯ ಕೌನ್ಸಿಲ್ ಆ್ಯಕ್ಟ್ ಜಾರಿಗೆ ಬಂದಿತು. ಇದರಿಂದ ಫಿರೋಜ್ ಶಾ ಮೆಹ್ತಾ, ಗೋಪಾಲ್ ಕೃಷ್ಣ ಗೋಖಲೆ, ಬಾಲ್ ಗಂಗಾಧರ ತಿಲಕ್, ಬ್ಯಾನರ್ಜಿ, ಡಿ ಅನಂತ ಚಾರ್ಲು ಮುಂತಾದವರು ವಿಧಾನಮಂಡಲವನ್ನು ಪ್ರವೇಶಿಸಿ ತಮ್ಮ ಸಂಸ್ಥೆಗಳನ್ನು ಪ್ರತಿನಿಧಿಸಿದರು. 5ನೇದು ನಾಗರಿಕ ಹಕ್ಕುಗಳ ಸುಧಾರಣೆ. ಮಂದಗಾಮಿಗಳ ಮತ್ತೊಂದು ಪ್ರಮುಖ ಬೇಡಿಕೆ ನಾಗರಿಕ ಹಕ್ಕುಗಳ ರಕ್ಷಣೆ ಆಗಿತ್ತು. ಭಾರತೀಯ ವಿದ್ಯಾವಂತರು ಪ್ರಜಾಸತ್ತಾತ್ಮಕ ಸುಧಾರಣೆಗಳ ಜೊತೆಗೆ ನಾಗರಿಕ ಹಕ್ಕುಗಳಾದ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ, ಸಂಸ್ಥೆಗಳ ಸ್ಥಾಪನೆಯ ಸ್ವಾತಂತ್ರ್ಯ, ಶಸ್ತ್ರಾಸ್ತ್ರಗಳ ಕಾಯ್ದೆಯಲ್ಲಿ ಏಕರೂಪತೆ, ಹೋರಾಟದ ಸ್ವಾತಂತ್ರ್ಯ ಮುಂತಾದವುಗಳಿಗಾಗಿ ಹೋರಾಟ ನಡೆಸಿದರು. ಹಲವು ಬಾರಿ ಬಂಧನಕ್ಕೂ ಒಳಗಾದರು. ಮಂದಗಾಮಿಗಳ ನಾಯಕರ ಕಾರ್ಯಚಟುವಟಿಕೆಗಳ ಐತಿಹಾಸಿಕ ಪ್ರಾಮುಖ್ಯತೆ. ಮಂದಗಾಮಿ ನಾಯಕರು ಮನವಿ, ಭಾಷಣ, ಚರ್ಚೆ, ಮಾತುಕತೆ, ಪ್ರಾರ್ಥನೆ, ಲೇಖನಗಳ ಮೂಲಕ ತಮ್ಮ ವಿಚಾರಗಳನ್ನು ಬ್ರಿಟಿಷ್ ಸರ್ಕಾರದ ಮನದಟ್ಟು ಮಾಡುವುದು ಮತ್ತು ಒತ್ತಡ ತರುವುದೇ ಅವರ ಹೋರಾಟದ ವಿಧಾನಗಳಾಗಿದ್ದವು. ಈ ಮೂಲಕ ಸರ್ಕಾರದಿಂದ ಸುಧಾರಣೆಗಳನ್ನು ಪಡೆಯುವ ಉದ್ದೇಶ ಹೊಂದಿದ್ದರು. ಅಂದರೆ ಬ್ರಿಟಿಷರನ್ನು ಭಾರತದಿಂದ ಹೊರಹಾಕದೆ ಅವರ ಆಡಳಿತದಲ್ಲೇ ರಾಷ್ಟ್ರೀಯ ಆಡಳಿತ ಸ್ಥಾಪಿಸುವ ಉದ್ದೇಶ ಹೊಂದಿದ್ದರು. ಇವರ ಹೋರಾಟ ಸಂಪೂರ್ಣ ಸಫಲವೆಂದಾಗಲಿ ಅಥವಾ ಸಂಪೂರ್ಣ ವಿಫಲವೆಂದಾಗಲಿ ಹೇಳಲಾಗದು. 1892ರ ಇಂಡಿಯನ್ ಕೌನ್ಸಿಲ್ ಕಾಯ್ದೆ ಜಾರಿಗೆ ಬಂದಿದ್ದು ಮಂದಗಾಮಿಗಳ ಸಾಧನೆಯ ಫಲವಾಗಿದೆ. ಪ್ರತಿ ವರ್ಷ ಕಾಂಗ್ರೆಸ್ ಅಧಿವೇಶನಗಳನ್ನು ನಡೆಸುವ ಮೂಲಕ ಭಾರತೀಯರಲ್ಲಿ ಭಾವನಾತ್ಮಕ ಏಕತೆಯನ್ನು, ದೇಶಾಭಿಮಾನವನ್ನು ಮತ್ತು ಮುಂದಿನ ಹೋರಾಟಕ್ಕೆ ಭೂಮಿಕೆಯನ್ನು ಸಿದ್ಧಪಡಿಸಿದ ಶ್ರೇಯಸ್ಸು ಮಂದಗಾಮಿ ನಾಯಕರಿಗೆ ಸಲ್ಲುತ್ತದೆ. ಸಮಾರೋಪ. ಕೊನೆಯದಾಗಿ ಮಂದಗಾಮಿ ನಾಯಕರ ಹೋರಾಟದಲ್ಲಿ ತೀವ್ರಗಾಮಿ ಕಾಂಗ್ರೆಸ್ಸಿಗರಲ್ಲೇ ನಂಬಿಕೆ ಇರಲಿಲ್ಲ. ಇವರ ಹೋರಾಟದ ವಿಧಾನವನ್ನು ರಾಜಕೀಯ ಭಿಕ್ಷೆ ಎಂದು ಟೀಕಿಸಿದರು. ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಹೆಚ್ಚಿನ ಸ್ಥಾನ ಪಡೆಯುವುದು ಅಥವಾ ಬಿರುದುಗಳನ್ನು ಹೊಂದುವುದೇ ಅವರ ರಾಜಕೀಯ ಗುರಿ ಎಂದು ಟೀಕಿಸಿದರು. ಅವಕಾಶವಾದಿಗಳ ಚಳುವಳಿ, ಭಾರತೀಯ ವಿದ್ಯಾವಂತ ವರ್ಗದ ವಾರ್ಷಿಕ ರಾಷ್ಟ್ರೀಯ ಹಬ್ಬಗಳೆಂದು ಟೀಕಿಸಿದರು. ಕಾಂಗ್ರೆಸ್ಸನ್ನು ತಿಲಕರು ಹೊಗಳು ಭಟ್ಟರ ಕಾಂಗ್ರೆಸ್ ಅಧಿವೇಶನಗಳನ್ನು ರಜೆಯ ವಿನೋದ ಎಂದು ಕರೆದರು. ಹೀಗೆ ಅದನ್ನು ಆರಂಭದ ತೀವ್ರಗಾಮಿ ಕಾಂಗ್ರೆಸ್ ನಾಯಕರುಗಳು ಟೀಕಿಸಿದರು ಎಂದು ಹೇಳಬಹುದು.